ಸಭಾ ಸರಸ್ವತಿಗೆ ನಮನ, ಕಲಾ ವೇದಿಕೆಗೆ ನಮನ, ದೇಶ ರಕ್ಷಿಸುವ ಭಾರತಾಂಬೆಗೆ ನಮನ, ನಾಡ ರಕ್ಷಿಸುವ ರಾಜರಾಜೇಶ್ವರಿಗೆ ನಮನ, ಸಮಾಜ ಕಾಯುವ ಆರಕ್ಷಕರಿಗೆ ನಮೋ ನಮನ. ಎಲ್ಲ ಘಟಾನುಘಟಿಗಳನ್ನೆಲ್ಲ ಮಾತಾಡಕ್ಕೆ ಬಿಟ್ಬಿಟ್ಟು ಕೊನೆಯಲ್ಲಿ ನನ್ನ ಕರೆದಿದ್ದಾರೆ. ನಾನು ಏನು ಮಾಡಲಿ ಅಂತ ನನಗೆ ಯೋಚನೆ ಆಗಿದೆ. ಆದರೂ ಪ್ರಯತ್ನ ಮಾಡೋಣ. ರಾಜಪ್ಪ ಸಾಹೇಬ್ರದೇ ಕೈವಾಡ ಅಂತ ಕಾಣ್ತಾ ಇದೆ. ಯಾಕೆಂದ್ರೆ ಒಂದು ಸಾರಿ ನೋಡಿದ್ರು ನಾನು ಮಾತಾಡೋದನ್ನ, ಇವನಿಗೆ ಕೊನೆಯಲ್ಲೇ ಹಾಕ್ಬೇಕು, ಇವನ್ನ ಸ್ವಲ್ಪ ಕಟ್ ಮಾಡಬೇಕಾದ್ರೆ ಅಂತ ಹಾಕಿರ್ಬೇಕು ಅನ್ಸ. ಇರಲಿ ನೋಡ, ನಾನು ಮಾತಾಡಕ್ಕೆ ಹೋಗಲ್ಲ, ಗಬಗಬ ಅಂತ ಊಟ ಮಾಡಬೇಕು, ಆ ರೀತಿ ಮಾಡೋಣ ಅಂತ ಅನಿಸ್ತಾ ಇದೆ ಇವತ್ತು. ಯಾಕಂದ್ರೆ ನಾವು ಒಂದು ಹಾಸ್ಯ ಹೇಳ್ತೀವಿ ಅಂದ್ರೆ ಹಾಸ್ಯದ ವಿವರ, ಹಾಸ್ಯದ ಪ್ರಸಂಗ ಕೇಳೋವ್ರಿಗೆ ಅರ್ಥ ಆಗ್ಬೇಕು. ಇಲ್ಲ ಅಂದ್ರೆ ಅದು ಹಾಸ್ಯ ಅಲ್ಲ ಅಂತ ನನ್ನ ಭಾವನೆ. ನೋಡೋಣ ಮುಂದೆ. ಬೀದಿ ಬದಿ ಜೋಳಿಗೆಯಲ್ಲಿ ಕಂದನ ಮಲಗಿಸಿ ದುಡಿಯುವ ತಾಯಿ. ಬೀದಿ ಬದಿ ಜೋಳಿಗೆಯಲ್ಲಿ ಕಂದನ ಮಲಗಿಸಿ ದುಡಿಯುವ ತಾಯಿ. ಐಷಾರಾಮಿ ತಂಪು ಹವೆ ಕಾರಿನಲ್ಲಿ ತಣ್ಣನೆ ತಿರುಗುವ ನಾಯಿ. ಕಂದನ ಸಲಹಲು ದಿನಗಟ್ಟಲೇ ದುಡಿಯುವವರು ಬಡವರು. ನಾಯಿಯನ್ನ ಸಲಹಲು ಲಕ್ಷ ಲಕ್ಷ ವಹಿಸುವರು ಸಿರಿವಂತರು. ಇದನ್ನು ಬಿಡಿಸಿ ಏನು ಹೇಳ್ಬೇಕಾಗಿಲ್ಲ ಅಂತ ನನಗಾದ್ರೂ ಅನಿಸ್ತಾ ಇದೆ. ವ್ಯತ್ಯಾಸ, ಅಂತರ ಎಷ್ಟಿದೆ ಅಂತ ಹೇಳಿ. ಮತ್ತೆ ಇನ್ನೊಂದು, ಇದು ನಾನು ಬಾಣಸ್ವಾಡಿ ಪೊಲೀಸ್ ಸ್ಟೇಷನ್ ಇದ್ದಾಗ ಒಂದು ಘಟನೆ ಆಗಿದ್ದು. ಈ ಘಟನೆನ ನಾನು ವಿವರಿಸಿ ಹೇಳಕ್ ಹೋಗಲ್ಲ, ಈ ಹಾಸ್ಯದ ತುಣುಕನಲ್ಲೇ ನಿಮ್ಗೆ ಅರ್ಥ ಆಗ್ತದೆ. ಒಂದು ಹೂ ಮಾರುವ ಮಹಿಳೆಯ ಹತ್ರ ಒಬ್ಬ ಆಟೋ ಡ್ರೈವರ್ ಯಾವಾಗಲೂ ನಿಂತಿರ್ತಾನೆ. ನಾನು ಬೆಳಗ್ಗೆ ರೌಂಡ್ಸ್ ಹೋದಾಗೂ ನಿಂತಿರ್ತಾನೆ, ಮಧ್ಯಾಹ್ನ ರೌಂಡ್ಸ್ ಹೋದಾಗೂ ನಿಂತಿರ್ತಾನೆ, ಸಾಯಂಕಾಲ ಹೋದಾಗಲೂ ನಿಂತಿರ್ತಾನೆ. ಒಂದ್ಸಲಿ ನಾನು SHO ಇದ್ದಾಗ ಒಂದು ಹೆಂಗ್ಸು ಕಂಪ್ಲೇಂಟ್ ತಗೊಂಡ್ಬರ್ತಾಳೆ. ಸರ್, ನನ್ನ ಗಂಡ ಸರಿಯಾಗಿ ಮನೆಗೆ ಬರಲ್ಲ, ಬಂದರೆ ಒಂದು ಮೊಳ ಹೂವು ತಗೊಂಡ್ಬರ್ತಾನೆ ಸರ್. ಇಲ್ಲಿ ಯಾರೋ ಕರ್ಸಪ್ಪ ಮಹಾನ್ ಭಾವನ್ ನೋಡೋಣ ಅಂತ ವಯಸ್ಸೆಲ್ಲ ಕರೆಸಿ ಕಳಿಸ್ತೀನಿ. ಈ ಮಹಾನ್ ಭಾವನೆ, ಅದಕ್ಕೊಂದು ಹಾಸ್ಯ ಪ್ರಸಂಗವನ್ನ ಸೃಷ್ಟಿ ಮಾಡಿದೆ ನಾನು. ಗಂಡ ಹೆಂಡತಿಯ ಮಧ್ಯೆ ಪ್ರತಿದಿನವೂ ಜಗಳವೋ ಜಗಳ. ಗಂಡ ಹೆಂಡತಿಯ ಮಧ್ಯೆ ಪ್ರತಿದಿನವೂ ಜಗಳವೋ ಜಗಳ. ಆದರೂ ಗಂಡ ತರುತ್ತಿದ್ದ ಮಲ್ಲಿಗೆ ಹೂವು. ಗಂಡ ಮಲ್ಲಿಗೆ ಹೂ ತರುತ್ತಿದ್ದದ್ದು ಹೆಂಡತಿಯ ಮೇಲಿನ ಪ್ರೀತಿಗಲ್ಲ, ಹೂ ಮಾರುವವಳ ಮೇಲಿನ ಪ್ರೇಮಕ್ಕೆ. ಮತ್ತೆ ಇನ್ನೊಂದು ಹತ್ತರದೇ ಘಟನೆ, ಒಬ್ಬ ಮುದುಕ ಒಂದು ಕಂಪ್ಲೇಂಟ್ ತಗೊಂಡ್ಬರ್ತಾನೆ. ವಯಸ್ಸಾಗ್ಬಿಟ್ಟಿರುತ್ತೆ, ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ತಗೊಂಡ್ಬರ್ತಾನೆ. ಸ್ವಾಮಿ, ಕಂಪ್ಲೇಂಟ್ ಬರಲ್ಲ, ಬರ್ಕೊಳ್ಳಿ ಅಂತಾನೆ. ಆಯ್ತು, ಬರ್ಕೊಳ್ಳಪ್ಪ ಅಂತ ಹೇಳಿದ್ದಾಯ್ತು. ನನ್ನ ಮಗ ಬಹಳ ಕುಡಿದು ಬಿಡ್ತಾನೆ ಸರ್, ಹೊಡೆದು ಬಿಡ್ತಾನೆ ಯಾವಾಗಲೂ. ಪೊಲೀಸರನ್ನ ಕಳಿಸಿ ಸ್ವಲ್ಪ ಸಮಾಧಾನ ಮಾಡಿ. ನೀನು ಕುಡ್ದಿದೆಯಲ್ಲೋ ಅಂತ ಕೇಳ್ತೀನಿ ಅವ್ರನ್ನ. ಏನೋ ವಯಸ್ಸಾಗಿದೆ ಸರ್, ಗಾರೆ ಕೆಲಸ ಮಾಡೋದು. ಆಯ್ತು ಹೋಗಪ್ಪ ಅಂತ ಹೇಳ್ಬಿಟ್ಟು, ಯಾವುದೋ ಅವತ್ತು ಬಂದೋಬಸ್ತ್ ಡ್ಯೂಟಿ ಇತ್ತು, ನಾನೇ ಹೋಗ್ತೀನಿ ಜೊತೆಯಲ್ಲಿ ಹೊಯ್ಸಳದಲ್ಲಿ. ಹೋದಾಗ ಅಲ್ಲಿ ನಡೆದಿದ್ದ ಘಟನೆ ಒಂದು ಚುಟುಕು. ಕುಡುಕ ಸಂತತಿ ಅಂತ ಹೆಸರು ಕೊಟ್ಟಿದ್ವಿ. ಕುಡುಕನೊಬ್ಬ ಮತ್ತಿನಲ್ಲಿ ವಾಲಾಡುತ್ತಿದ್ದ. ಕುಡುಕನೊಬ್ಬ ಮತ್ತಿನಲ್ಲಿ ವಾಲಾಡುತ್ತಿದ್ದ, ಮತ್ತೊಬ್ಬ ಮತ್ತಿನಲ್ಲಿ ತೂರಾಡುತ್ತಿದ್ದ, ಮಗದೊಬ್ಬ ಮತ್ತಿನಲ್ಲಿ ಮೋರಿಗೆ ಬಿದ್ದಿದ್ದ. ವಾಲಾಡುತ್ತಿದ್ದವ ಅಪ್ಪ, ತೂರಾಡುತ್ತಿದ್ದವ ಮಗ, ಮೋರಿಗೆ ಬಿದ್ದಿದ್ದವ ಮೊಮ್ಮಗ. ಕುಡುಕ ಸಂತತಿ ಅಂತ. ತಾತ ಕುಡಿದ್ಮೇಲೆ ಮಗ ಕುಡಿತಾನೆ, ಮಗ ಕುಡಿದ್ಮೇಲೆ ಮೊಮ್ಮಗ ಕುಡಿತಾನೆ. ಈ ರೀತಿ ಇದೊಂದು. ಮತ್ತೆ ಇನ್ನೊಂದು ವಿವರಣೆ ಕಡಿಮೆ ಮಾಡೋಣ ಅನಿಸ್ತದೆ. ಯಾಕಂದ್ರೆ ಸಾಹೇಬ್ರು ಆಗಿತ್ತಪ್ಪ ನಿನ್ನ ಟೈಮ್ ಮುಗೀತು ಅಂತಂದ್ರೆ ಮುಗಿದು ಹೋಗ್ತದೆ. ಸ್ವಲ್ಪ ಸರ್ಕು ನಿಮಗೆ ತಲುಪಿಸೋಣ ಅಂತ ಆಸೆ ಅಷ್ಟೇ. ಮಹಾತ್ಮ ಗಾಂಧಿ ರಸ್ತೆಗೆ ನಾವು ಈ ಡಿಸೆಂಬರ್ 31ನೇ ತಾರೀಕು ಎಲ್ಲ ನಾವು ಡ್ಯೂಟಿಗೆ ಹೋಗ್ತೀವಿ.
ಅಲ್ಲಿ ಹೋದಾಗ ಒಂದು ನನ್ನ ಮನಸ್ಸಿಗೆ ಬಂದಿದ್ದೊಂದು, ಗಾಂಧಿ ತಾತನಿಂದ ವಿರೋಧಿಸಿದ್ದು ಮದ್ಯಪಾನ, ಗಾಂಧಿ ತಾತನಿಂದ ವಿರೋಧಿಸಿದ್ದು ಮದ್ಯಪಾನ, ಗಾಂಧಿ ನೋಟಿನಿಂದ ಖರೀದಿಸಿದ್ದು ಮದ್ಯಪಾನ. ಗಾಂಧಿ ತಾತನ ಹೆಸರು MG ರಸ್ತೆಗೆ, ಬಲು ಹೆಸರುವಾಸಿ ಇದು ಗುಂಡು ತುಂಡು ಮಜಾ ಮಸ್ತಿಗೆ. ಡಿಸೆಂಬರ್ 31. ಮತ್ತೆ ಈ ಪ್ರೇಮ ಪ್ರಸಂಗಗಳು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತವೆ, ಲವ್ ಸ್ಟೋರೀಸ್, ಲವ್ ಫೇಲ್ಯೂರ್ ಆಗಿರೋವಂಥದ್ದು. ಆ ಥರದಲ್ಲಿ ಕುಡಿದುಬಿಟ್ಟು ಬಾರ್ ಹತ್ರ ಗಲಾಟೆ ಮಾಡ್ತಾ ಇರ್ತಾನೆ, ಪೊಲೀಸ್ನವ್ರು ಕರ್ಕೊಂಡ್ಬರ್ತಾರೆ. ಅವನು ವಿಚಾರ ಮಾಡಿದಾಗ ಅವನು ಹೇಳ್ತಾನೆ, ಹುಡುಗಿಯರ ಹುಚ್ಚಿನ ಮಿತ್ರನ ಬೇಡಿಕೆ. ಇಬ್ಬರನ್ನ ಕರ್ಕೊಂಡ್ಬಂದಿರ್ತಾರೆ ಅವರು, ಮಿತ್ರರು ಇಬ್ರು. ಹುಡುಗಿಯರ ಹುಚ್ಚಿನ ಮಿತ್ರನ ಬೇಡಿಕೆ. ಮಿತ್ರ, ನಾನು ಸತ್ತರೆ ಸುಡಬೇಡ. ಮಿತ್ರ, ನಾನು ಸತ್ತರೆ ಸುಡಬೇಡ, ನನ್ನನ್ನು ನೆಲದಲ್ಲಿ ಹೂತು ಬಿಡು. ನನ್ನ ಸಮಾಧಿಯ ಮೇಲೆ ಹುಡುಗಿಯರ ಹಾಸ್ಟೆಲ್ ಕಟ್ಟಿಸಿಬಿಡು. ಸತ್ತ ಮೇಲೂ ಅವನ ಹುಡುಗರು ನನ್ನ ಮೈ ಮೇಲೆ ತುಳಿತಾ ಇರಲಿ ಅಂತ ಅವನು. ಮತ್ತೆ ಇನ್ನೊಂದು, ಈ ಸಾಮಾನ್ಯವಾಗಿ ನಾವು ಹೋಟ್ಲಿಗಳಿಗೆ ಹೋದಾಗ ಸಂಜೆ ಸಮಯದಲ್ಲಿ ಜಾಸ್ತಿ ಖರ್ಚಾಗೋದು ಮಸಾಲೆ ದೋಸೆನೆ. ಎಲ್ಲರೂ ನೋಡಿರ್ತೀವಿ ನಾವು. ರೈಸ್ ಬಾತು, ಇಡ್ಲಿ ಸಾಂಬಾರು ಅವೆಲ್ಲ ಖರ್ಚಾಗಲ್ಲ. ವಿಶೇಷವಾಗಿ ಸಂಜೆ ಮಸಾಲೆ ದೋಸೆನೇ ಖರ್ಚಾಗ್ತಾ ಇರ್ತದೆ. ಹೋಟೆಲ್ ಮಸಾಲೆ ದೋಸೆಗೆ ಬರುತ್ತದೆ ಬಾಯಲ್ಲಿ ನೀರು, ಬಾಯಿ ನೀರು ಎಲ್ರಿಗೂ ಬರ್ತದೆ ಮಸಾಲೆ ದೋಸೆ. ಇದು ಹೇಳಿದ ಮೇಲೆ ಕೆಲವರು ಬಿಟ್ಟು ಬಿಡ್ತಾರೆ ತಿನ್ನಕ್ಕೆ. ಹೋಟೆಲ್ ಮಸಾಲೆ ದೋಸೆಗೆ ಬರುತ್ತದೆ ಬಾಯಲ್ಲಿ ನೀರು, ಕಾರಣ ಬಿದ್ದಿರುತ್ತದೆ ಬೇಯಿಸುವವನ ಬೆವರು ನೀರು. ಮತ್ತೆ ಇನ್ನು ಕೆಲವು ಬರೀ ಹಾಸ್ಯನ ಬರೀ ನಾವು ಇಲ್ಲಿಲ್ಲೇ ಮಾತಾಡ್ಕೊಂಡ್ರೆ ಆಗ್ಬಾರ್ದು, ಮನೆಗೂ ತಗೊಂಡು ಹೋಗ್ಬೇಕು ಅಂತ ನನ್ನ ಆಸೆ. ಹೆಂಡತಿಯವ್ರ ಹತ್ರನೂ ಹಾಸ್ಯ ಮಾಡಬೇಕು ಅಂತ. ಯಾಕಂದ್ರೆ ಅವ್ರು ಕಾಯ್ಕೊಂಡು ಕೂತಿರ್ತಾರಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ, ಸ್ವಲ್ಪ ನಗಿಸಿದ್ರೆ ನಮಗೂ ಸ್ವಲ್ಪ ಚೆನ್ನಾಗಿ ನೋಡ್ಕೊತಾರೆ ಅಂತ. ಹಾಗಾಗಿ ಈ ಹಸಿವಿನ ಹಾಸ್ಯ ಅಂತ ಹೆಸರು ಕೊಟ್ಟೆ ಇದಕ್ಕೆ. ಸಾಮಾನ್ಯ ನಾವು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಹಸುವಲ್ಲಿ ಇರ್ತೀವಿ, ಹಸುವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ನನ್ನಾಕೆ ಊಟಕ್ಕೆ ಬಡಿಸ್ತಾಳೆ. ಊಟಕ್ಕೆ ಬಡಿಸಿದಾಗ ಇನ್ನೇನಾದರೂ ಬೇಕಾ ಅಂತ ಕೇಳ್ತಾಳೆ. ಎದುರಿಗೆ ನೀರಿರಬೇಕು ಅಂತೀನಿ. ಒಂದು ಲೋಟ ನೀರು ತಂದಿಡ್ತಾಳೆ. ಮತ್ತೆ ಅಲ್ಲೇನೋ ಕಿತಾಪತಿ ಮಾಡ್ಬೇಕಲ್ಲ, ಎದುರಿಗೆ ನೀನಿರಬೇಕು, ನೀನಿರಬೇಕು ಅಂತ. ಮತ್ತೆ ರಾತ್ರಿ ಹೊತ್ತು ಸ್ವಲ್ಪ ಓದೋದು ಬರೆಯೋದು ಹವ್ಯಾಸ ಜಾಸ್ತಿ ನನಗೆ. ಇದು ನನ್ನಾಕೆಗೂ ನಂದು ಸಂಭಾಷಣೆ. ರಾತ್ರಿ 1 ಗಂಟೆ 1:30 2 ಗಂಟೆ ಆದರೂ ಕೆಲವು ಓದೋದು ಬರೆಯೋದು ಇದ್ದೇ ಇರ್ತದೆ. ರೀ ನಿದ್ರೆ ಬರಲ್ವಾ ಅಂತಾಳೆ. ನಿದ್ರೆ ನೀನಿದ್ರೆ ಬರಲ್ಲ. ಕನ್ನಡದ ಪದಗಳಲ್ಲಿ ಅಕ್ಷರಗಳಲ್ಲಿ ಚೆಲ್ಲಾಟ ಆಡ್ಬೋದು ನಾವು. ಅಕ್ಷರಗಳನ್ನ, ಪದಗಳನ್ನ, ವಾಕ್ಯಗಳನ್ನ, ಸಾಲುಗಳನ್ನ ಹುಡುಕ್ಬೇಕಷ್ಟೇ ನಾವು. ಹಾಗಾಗಿ ಮತ್ತಿನ್ನೊಂದು, ಈ ನಾಯಿ ನಿಯತ್ತು ಅಂತ, ನಾಯಿ ಕಳೆದೋಯ್ತು ಅಂತ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ. ಅದರದ್ದು ಒಂದು ಘಟನೆಯನ್ನು ಮಾಡಿದೆ. ಮುದ್ದಿನಿಂದ ಸಾಕಿದ್ದ ನಾಯೊಂದು ಕಾಣೆಯಾಗಿತ್ತು. ಮುದ್ದಿನಿಂದ ಸಾಕಿದ್ದ ನಾಯೊಂದು ಕಾಣೆಯಾಗಿತ್ತು. ಕಾಣೆಯಾದ ನಾಯಿಯನ್ನು ದಿನವಿಡೀ ಹುಡುಕಿ ಸಾಕಾಗಿತ್ತು. ದುಃಖ ತಡೆಯಲಾರದೆ ಪೊಲೀಸರಿಗೆ ದೂರು ಕೊಟ್ಟಾಗಿತ್ತು. ಮರುದಿನ ವೃದ್ಧಾಶ್ರಮದಿಂದ ಫೋನ್ ಬಂದಿತ್ತು. ಸಾಕಿದ ಮುದ್ದು ನಾಯಿ ದೂರು ಕೊಟ್ಟವನ ಅಪ್ಪ ಅಮ್ಮಂದಿರ ಹುಡುಕಿ ವೃದ್ಧಾಶ್ರಮಕ್ಕೆ ಹೋಗಿತ್ತು. ಮತ್ತೆ ಈ ಬೀರು ಬೋರು ಅಂತ ಒಂದು ಶೀರ್ಷಿಕೆ ಕೊಟ್ಟು ಒಂದು ಚುಟುಕನ್ನ ತಯಾರು ಮಾಡಿದೆ. ಆಗ ಬೋರ್ ಇರಲಿಲ್ಲ, ಬರೀ ಬಾವಿಗಳೇ ಇತ್ತು. ಬೋರ್ ಇರಲಿಲ್ಲ, ಬರೀ ಬಾವಿಗಳೇ ಇತ್ತು. ಬೋರ್ ಇಲ್ಲದಾಗ ನೀರಿಗಾಗಿ ಹೋಗುತ್ತಿದ್ದರು ಬಾವಿಗೆ. ಬಾವಿಗೆ ತಾನೇ ಹೋಗ್ಬೇಕು ಅವರು. ಬೋರ್ ಇಲ್ಲದಾಗ ನೀರಿಗಾಗಿ ಹೋಗುತ್ತಿದ್ದರು ಬಾರಿಗೆ. ಈಗ ಬೋರ್ ಆಗೋಗಿದೆ,
ಈಗ ಬೋರ್ ಆಗಿದೆ, ಬೀರಿಗಾಗಿ ಹೋಗುತ್ತಾರೆ ಬಾರಿಗೆ. ಮನುಷ್ಯ ಜೀವನ ಸಿಗೋದು ಒಂದೇ ಬಾರಿಗೆ, ಈ ಮನುಷ್ಯ ಜೀವನ ಸಿಗೋದು ಒಂದೇ ಬಾರಿಗೆ, ಅದಕ್ಕಾಗಿ ಹಲವರು ಹೋಗುತ್ತಾರೆ ಒಂದೇ ಬಾರಿಗೆ. ಮತ್ತೆ ಇನ್ನೊಂದು, ಈ ಬೀರಿನ ಪ್ರಭಾವ, ಈ ಬೀರಿಗೆ ಎಷ್ಟು ಪ್ರಭಾವ ಇದೆ ಅನ್ನೋದನ್ನ ಒಂದು ಹಾಸ್ಯ ತುಣುಕು. ಸಂತೋಷ ಕೂಟ ಇತ್ತು, ಆಗ ಅಲ್ಲಿ ನನ್ನ ಮಾತಿತ್ತು. ಸಂತೋಷ ಕೂಟ ಇತ್ತು, ಅಲ್ಲಿ ನನ್ನ ಮಾತಿತ್ತು. ಆದರೆ ನನ್ನ ಮಾತು ಯಾರ ಮೇಲೂ ಪ್ರಭಾವ ಬೀರಲಿಲ್ಲ. ಕಾರಣ ಅಲ್ಲಿ ಬೀರ್ ಇರಲಿಲ್ಲ. ಸ್ವಾಮಿ ಅವರೇ, ಸರ್ ಮೇಡಮ್ ಬಂದಿದ್ದಾರೆ. ಒಳ್ಳೆ ಕ್ಲೋಸಿಂಗ್ ಸೆರೆಮನಿ. ಒಳ್ಳೆ ಹಾಗೆ ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಗುರುಗಳಾದ ರಾಜಪ್ಪ ಸರ್ಗೆ, ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳನ್ನ, ನನ್ನ ಎಲ್ಲ ಮಿತ್ರರಿಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂತ ಅವಕಾಶವನ್ನ ಕೊಟ್ಟು, ಇಂತಹ ಒಂದು ಅತ್ಯುತ್ತಮ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟು, ನನ್ನ ಭಾವನೆಗಳನ್ನು ನಿಮ್ಮ ಎದುರಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ರಾಜಪ್ಪ ಸಾರ್ಗೆ, ಮತ್ತೆ ಬುಕ್ ಬ್ರಹ್ಮ ಸಂಸ್ಥೆಗೆ, ಮತ್ತೆ ಎಲ್ಲ ವೇದಿಕೆಯ ಗಣ್ಯರಿಗೆ, ಮತ್ತು ಎಲ್ಲ ನನ್ನ ಸಾಹಿತ್ಯ ಸಂಗಾತಿಗಳಿಗೆ, ಆರಕ್ಷಕ ಸಂಗಾತಿಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಗೆಗಡಲ ಆಳ ಅಗಲ ನೋಡಿದರೆ ಹೆಚ್ಚಿನ ಪಕ್ಷ ಈ ಗೋಷ್ಠಿಗಾಗಿ ಒಂದು ದಿನವನ್ನೇ ಮೀಸಲಿಡ್ಬೇಕಿತ್ತೇನೋ. ಆದರೆ ಸಮಯದ ಕೊರತೆ ಇರುವ ಕಾರಣ ಈ ಗೋಷ್ಠಿಯನ್ನ ಅನಿವಾರ್ಯವಾಗಿ ಇಲ್ಲಿಗೆ ಮುಗಿಸಬೇಕಾಗಿದೆ. ನಮಗೆಲ್ಲ ಪೊಲೀಸ್ ಜೀವನದ ಲಘುವಾದ ಮತ್ತೊಂದು ಆಯಾಮವನ್ನ ತೋರಿಸಿದ ತಮ್ಗೆಲ್ಲರಿಗೂ ಕೂಡ ವಂದನೆಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಈಗ ಶ್ರೀಯುತ ಗೋಪಾಲ್ ಹೊಸೂರ್ ಅವರು ಉಳಿದ 3 ಗಣ್ಯರಿಗೂ ಕೂಡ ಬುಕ್ಬ್ರಹ್ಮ ಮತ್ತು ಆರಕ್ಷಕ ಲಹರಿ ಪರವಾಗಿ ನೆನಪಿನ ಕಾಣಿಕೆಗಳನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿನ ಶ್ರೀ ಬಿ ಅಶೋಕ್ ಕುಮಾರ್ ಅವರು ನಿವೃತ್ತ ACP ಆಗಿರುವಂತಹವರು ಕೂಡ ಇವತ್ತು ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಿವೃತ್ತ ACPಗಳಾಗಿರುವಂತಹ ಶ್ರೀಯುತ BK ಶಿವರಾಮ್ ಅವರು. ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಅಂತೆಯೇ ನಿವೃತ್ತ DYSP ಆಗಿರುವಂತಹ ಶ್ರೀಯುತ JB ರಂಗಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾವು ಈ ಮೂಲಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಅಂತೆಯೇ ನಿವೃತ್ತ ಪೊಲೀಸ್ ನಿರೀಕ್ಷಕರಾಗಿರುವಂತಹ ಶ್ರೀಯುತ ರಾಮ್ K ಹನುಮಂತಯ್ಯ ಅವರು. ಸಂಪನ್ಮೂಲ ವ್ಯಕ್ತಿಯಾಗುವ ಮೊದಲೇ ಪೊಲೀಸ್ ಸಾಹಿತ್ಯ ಸಂಭ್ರಮ 2022 ಆಯೋಜಕ ಸಮಿತಿಯ ಸದಸ್ಯರು ಕೂಡ ಆಗಿರುವ ಶ್ರೀಯುತ ಅಶೋಕ್ ಕುಮಾರ್ ಅವರು ಈಗ ಶ್ರೀಯುತ ಗೋಪಾಲ್ ಹೊಸೂರ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಕೃತಜ್ಞತೆಯನ್ನ ಸಲ್ಲಿಸಿದರು.